ಹೆಚ್ಚಿನ ಬಡ್ಡಿಯನ್ನ ಕೊಡ್ತೀವಿ ಅಂತ ಹೇಳಿಕೊಂಡು ಹಣ ಸಂಗ್ರಹ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮಾಜಿ ಸೈನಿಕರು ಸಾರ್ವಜನಿಕರಿಂದ ಹಣ ಸಂಗ್ರಹವನ್ನ ಮಾಡಲಾಗಿದೆಯಂತೆ. ಹೆಚ್ಚಿನ ಬಡ್ಡಿಯನ್ನ ಕೊಡ್ತೀವಿ ಅಂತ ಹೇಳಿಕೊಂಡು ಮಾಜಿ ಸೈನಿಕರು ಮತ್ತು ಜನರಿಂದ ಹಣವನ್ನ ಪಡ್ಕೊಂಡಿದ್ದಾರೆ. ಶಿವಮ್ ಅಸೋಸಿಯೇಟ್ ಮಾಲೀಕನ ಕಚೇರಿಗಳ ಮೇಲೆ ರೈಡ್ ಮಾಡಲಾಗಿದೆ. ಶಿವಾನಂದ ನೀಲಣ್ಣನವರಿಗೆ ಸೇರಿದಂತಹ 2 ಕಚೇರಿಗಳ ಮೇಲೆ ರೇಡ್ ಆಗಿರುವಂತದ್ದು. ಬೆಳಗಾವಿಯ ಶಿವಬಸವ ನಗರದ ಕಚೇರಿಗಳ ಮೇಲೂ ಕೂಡ ಅಟ್ಯಾಕ್ ಆಗಿದೆ. ಬೆಳಗಾವಿಯ ಎಸಿ ಶ್ರವಣ ನಾಯಕ್ ನೇತೃತ್ವದಲ್ಲಿ ದಾಳಿ ಆಗಿರುವುದು. ದಾಳಿ ಮಾಡದ ಮೇಲೆ ಪರಿಶೀಲನೆ ಕೂಡ ಆಗಿತ್ತು. ಎಸಿಗೆ ಸಹಕಾರ ಇಲಾಖೆ ಅಧಿಕಾರಿಗಳಿಂದ ಸಾಥ್ ನೀಡಲಾಗಿದೆ. ಹೂಡಿಕೆಯಾಗಿರುವಂತಹ ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಸಂಶಯದಲ್ಲಿ ದಾಳಿ ನಡೆಸಲಾಗಿದೆ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಶಿವಾನಂದ ನೀಲವ್ವಣ್ಣನವರ ವಿಡಿಯೋ ವೈರಲ್ ಆಗಿತ್ತು. ನಂಬಳಿ 15,000 ಬಂದೂಕಿವೆ, ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದ್ದೀವಿ, ನಾನು ಯಾರಿಗೂ ಹೆದರಲ್ಲ, ನಿಮ್ಮನ್ನ ಗಂಡಸರನ್ನಾಗಿ ಮಾಡೋಕೆ ಬಂದಿದ್ದೀನಿ ಅಂತ ಭಾಷಣವನ್ನ ಮಾಡಿದ್ರು. 2028ಕ್ಕೆ ಒಂದೇ ಸಲ 224 ಸ್ಥಾನ ಗೆದ್ದು ಸಿಎಂ ಆಗ್ತೀನಿ ಎಂದೆಲ್ಲ ಭಾಷಣವನ್ನ ಮಾಡಿದ್ದ ಶಿವಾನಂದ ನೀಲಣ್ಣನವರು ಕಡೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಳಿದ್ದ ವಿಡಿಯೋ ವೈರಲ್ ಆಗುತ್ತೆ. ವಿಡಿಯೋದ ಆಧಾರದ ಮೇಲೆ ಇವರು ಯಾವ ಸಾಮ್ರಾಜ್ಯ ಕಟ್ಟಿದ್ದಾರೆ ನೋಡೇ ಬಿಡೋಣ ಅಂತ ಹೇಳಿಕೊಂಡು ರೈಡ್ ಮಾಡಲಾಗಿದೆ. ಸೊ ಇದ್ರ ಜೊತೆಗೆ ಸೈನಿಕರು, ಮಾಜಿ ಸೈನಿಕರು ಇರಬಹುದು, ಅದ್ರ ಜೊತೆಗೆ ಜನರಿಂದ ಹಣವನ್ನ ವಸೂಲಿ ಮಾಡಿಕೊಂಡು, ಅಂದ್ರೆ ಹೆಚ್ಚಿನ ಬಡ್ಡಿ ಹಣವನ್ನ ನೀಡ್ತೀವಿ, ಹಣವನ್ನ ನಮ್ಮ ಜೊತೆ ಕೊಟ್ಬಿಡಿ, ಹೆಚ್ಚಿನ ಬಡ್ಡಿಯನ್ನ ನಿಮ್ಗೆ ಕೊಡ್ತೀವಿ ಅಂತ ಹೇಳ್ಕೊಂಡು ಆಮಿಷವನ್ನ ಒಡ್ಡಿ ಇವರು ಮೋಸ ಮಾಡ್ತಾ ಇದ್ದಾರೆ, ವಂಚನೆ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪದ ಮೇರೆಗೆ ಶಿವಮ್ ಅಸೋಸಿಯೇಷನ್ ಮಾಲೀಕನ ಕಚೇರಿಗಳ ಮೇಲೆ ಅಟ್ಯಾಕ್ ಆಗಿರುವಂಥದ್ದು, ರೈಡ್ ಆಗಿರುವಂಥದ್ದು. ಬೆಳಗಾವಿಯ ಶಿವಬಸವ ನಗರದ ಕಚೇರಿ ಮೇಲೆ ದಾಳಿಯಾಗಿದೆ. ಶಿವಮ್ ಅಸೋಸಿಯೇಟ್ನಿಂದ ನಡೆದಿದ್ಯಾ 4,500 ಕೋಟಿ ವಂಚನೆ? ಹಾಗಾದ್ರೆ ದಾಳಿಯ ವೇಳೆಯಲ್ಲಿ 400 ಕೋಟಿ ಮೌಲ್ಯದ ಬಾಂಡ್ ಪೇಪರ್ಗಳು ಪತ್ತೆಯಾಗಿದೆ. ಬೆಳಗಾವಿಯ ಶಿವಮ್ ಅಸೋಸಿಯೇಟ್ ಮೇಲೆ ನಡೆದಿದ್ದಂತಹ ದಾಳಿ ಇದು. ಅಂದ್ರೆ 400 ಕೋಟಿ ಮೌಲ್ಯದ ಬಾಂಡ್ ಪೇಪರ್ಗಳು ಪತ್ತೆಯಾಗಿದೆ. ಸ್ಟಾಕ್ ಮಾರ್ಕೆಟ್ ಇರಬಹುದು, ರಿಯಲ್ ಎಸ್ಟೇಟ್ ಸೇರಿ ಹಲವೆಡೆ ಹೂಡಿಕೆ ಮಾಡಿರುವಂತಹ ಶಂಕೆ. ಸತತ 8 ಗಂಟೆಗಳಿಂದ ದಾಖಲೆಗಳ ಪರಿಶೀಲನೆ ಮುಂದುವರೆದಿತ್ತು. ದಾಖಲೆಗಳ ಪರಿಶೀಲನೆ ವೇಳೆ ತಬ್ಬಿಬ್ಬಾಗಿ ಹೋಗಿದ್ದಾರೆ ಅಧಿಕಾರಿಗಳು. ಮೂಲಗಳ ಪ್ರಕಾರ 45,000 ಜನರು ಹಣ ಹೂಡಿಕೆ ಮಾಡಿದ್ದಾರೆ. ಹಣದ ಲೆಕ್ಕ ಹಾಕೋಕೆ ಅಧಿಕಾರಿಗಳೇ ಪರದಾಟ ನಡೆಸುತ್ತಿದ್ದಾರೆ. ಅಷ್ಟು ದೊಡ್ಡ ಮೊತ್ತದ ಹಣ ಇದಕ್ಕೆ ಹರಿದು ಬಂದಿದೆ. ತಡರಾತ್ರಿ ಶಿವಾನಂದ ನೀಲಣ್ಣನವರ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಕೂಡ ಇದೆ. ಎಲ್ಲ ಹಣ ವರ್ಗಾವಣೆ ಆಗಿರೋದು ಆನ್ಲೈನ್ನಲ್ಲಿ ಎಂಬ ಮಾಹಿತಿ ಇದೆ. ಕರ್ನಾಟಕ ಸೇರಿ ಮಹಾರಾಷ್ಟ್ರದ ಜನರು ಕೂಡ ಹಣ ಹೂಡಿಕೆ ಮಾಡಿದ್ದಾರೆ. ಈಗಾಗಲೇ 4 ಅಕೌಂಟ್ ಫ್ರೀಸ್ ಮಾಡಿ ಅಧಿಕಾರಿಗಳಿಂದ ನಿಗಾ ವಹಿಸಲಾಗ್ತಾ ಇದೆ. ತಡರಾತ್ರಿ ಶಿವಾನಂದ ನೀಲಣ್ಣನವರ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಮಾಳಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ರೈಡ್ ಆಗಿರುವಂಥದ್ದು. ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ನಡೆಸಲಾಗ್ತಿದೆ. ಮೊನ್ನೆ ಅಷ್ಟೇ ಒಂದು ಕಾರ್ಯಕ್ರಮದಲ್ಲಿ ಪುಂಗಾನುಪುಂಗಂತದ್ದು ಕೆಲಸವನ್ನ ಈತ ಮಾಡ್ತಾ ಇದ್ದ. ಅಂದ್ರೆ ಸಾಮ್ರಾಜ್ಯವನ್ನ ಕಟ್ಟಿದ್ದೀನಿ, 20 ಬಂದೂಕು ನನ್ನ ಹತ್ರ ಇದೆ, 224 ಸ್ಥಾನವನ್ನ ಬಲದಿಂದ ನಾನು ಗೆಲ್ತೀನಿ, ನಾನೇ ಸಿಎಂ ಆಗ್ತೀನಿ ಅಂತ ಹೇಳ್ಕೊಂಡು ಬಡಾಯಿ ಕೊಚ್ಕೊಂತಾ ಇದ್ರು. ಅದ್ರ ಬೆನ್ನಲ್ಲಿ ಈಗ ರೈಡ್ ಆಗಿದೆ. 400 ಕೋಟಿ ಮೌಲ್ಯದ ಬಾಂಡ್ ಪೇಪರ್ಗಳು ಕೂಡ ಪತ್ತೆಯಾಗಿರುವಂಥದ್ದು. ಬರೋಬ್ಬರಿ 45,000ಕ್ಕೂ ಅಧಿಕ ಜನರು ಈ ಒಂದು ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಅದರ ಆಂಗಲ್ ಅನ್ನು ಕೂಡ ತನಿಖೆ ಆಗ್ತಿದೆ. ಎಷ್ಟೆಷ್ಟು ಜನ ಎಷ್ಟೆಷ್ಟು ಹಣವನ್ನು ಹೂಡಿಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಶಿವಮ್ ಅಸೋಸಿಯೇಟ್ನಿಂದ ವಂಚನೆ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಈಗ ತನಿಖೆ ಎಲ್ಲಿವರೆಗೂ ಬಂದು ನಿಂತಿದೆ? ಈಗಲೂ ಕೂಡ ಪರಿಶೀಲನೆ ಮುಂದುವರೆದಿದೆಯಾ, ಹೇಗೆ? ಧನಶ್ರೀ ಪೂಜಾರಿ, ಬೆಳಗಾವಿಯ ಶಿವಬಸವ ನಗರದಲ್ಲಿರ್ತಕ್ಕಂಥ ಶಿವಮ್ ಅಸೋಸಿಯೇಟ್ ಮೇಲೆ ಸುಮಾರು 7 ಗಂಟೆ ಹಿಂದೆ ಪೊಲೀಸರು ಒಂದು ದಾಳಿಯನ್ನು ಮಾಡಿದ್ರು. ಪೊಲೀಸರು ಮತ್ತು ಬೆಳಗಾವಿ ಉಪವಿಭಾಗಾಧಿಕಾರಿ ಶ್ರವಣ್ ನಾಯಕ್ ನೇತೃತ್ವದಲ್ಲಿ ಇದುವರೆಗೂ ಕೂಡ ತನಿಖೆ ನಡೀತಾ ಇದೆ. ನಾನು ಸಹಕಾರ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ಈ ಒಂದು ದಾಳಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಶಿವಮ್ ಅಸೋಸಿಯೇಟ್ನ ಓನರ್ ಆಗಿರ್ತಕ್ಕಂಥ ಶಿವಾನಂದ ನೀಲಣ್ಣವರ ಮೇಲೆ ಇರ್ತಕ್ಕಂಥ ಆರೋಪ ಏನು ಅಂತಂದ್ರೆ, ಇವರು ಮಾಜಿ ಸೈನಿಕರು ಮತ್ತು ಏನು ಸಾರ್ವಜನಿಕರಿಂದ ಹೆಚ್ಚಿನ ಬಡ್ಡಿಗೆ
ಬಡ್ಡಿಯನ್ನ ಕೊಡ್ತೀನಿ ಅಂತ ಹೇಳಿ ಹಣವನ್ನ ಸಂಗ್ರಹಿಸಿದ್ದಾರೆ. ಆ ಹಣವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಗಂಭೀರ ಆರೋಪ ಇರತಕ್ಕಂಥದ್ದು. ಈಗಾಗಲೇ ಈ ಒಂದು 45,000ಕ್ಕೂ ಹೆಚ್ಚು ಜನ ಈ ಒಂದು ಶಿವಂ ಅಸೋಸಿಯೇಟ್ ನಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತಕ್ಕಂಥ ಅನುಮಾನಗಳಿದೆ. ಈಗ ಸತತ 7 ಗಂಟೆಯಿಂದಲೂ ಕೂಡ ಏನು ಪೊಲೀಸರು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತು ಸಹಕಾರ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ದಾಖಲೆಗಳ ಪರಿಸಿದ್ರೆ ಈ ಒಂದು ಸಂದರ್ಭದಲ್ಲಿ ಬೆಚ್ಚಿ ಬೀಳುವ ಅಂಶಗಳು ಕೂಡ ಪತ್ತೆಯಾಗಿರ್ತಕ್ಕಂಥದ್ದು. ಸುಮಾರು ಏನು 4,500 ಕೋಟಿಗೂ ಹೆಚ್ಚು ಹಣ ಇಲ್ಲಿಂದ ಏನು ಟ್ರಾನ್ಸಾಕ್ಷನ್ ಆಗಿದೆ ಮತ್ತು ಆನ್ಲೈನ್ ಮೂಲಕ ಅದು ಟ್ರಾನ್ಸಾಕ್ಷನ್ ಆಗಿದೆ ಅಂತಕ್ಕಂಥ ಬೆಚ್ಚಿ ಬೀಳುವ ಅಂಶಗಳು ಪತ್ತೆಯಾಗಿವೆ. ಇದು ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಒಂದು ಮೋಸದ ಜಾಲ ಅಂತಕ್ಕಂಥದ್ದು ಈಗ ಬಯಲಾಗಿದೆ. ಇನ್ನು ಪೊಲೀಸ್ ತನಿಖೆ ಮತ್ತು ನಡೆಯಬೇಕಿದೆ. ನಡೆದ ಬಳಿಕ ಎಷ್ಟು ಸಾವಿರ ಕೋಟಿ ಮೌಲ್ಯದ ಒಂದು ವಂಚನೆ ನಡೆದಿದೆ ಅನ್ನತಕ್ಕಂಥದ್ದು ಗೊತ್ತಾಗಬೇಕಿದೆ. ಈಗಾಗಲೇ ಇನ್ನು ಸ್ಥಳಕ್ಕೆ ಬೆಳಗಾವಿ ಕಾನೂನು ಸುವ್ಯವಸ್ಥೆ ವಿಭಾಗದ ಡಿಸಿಪಿ ನಾರಾಯಣ್ ಬರ್ಮನಿ ಸೇರಿದಂತೆ ಬೆಳಗಾವಿಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳದಲ್ಲೇ ಮುಖ ಮೂಡಿರ್ತಕ್ಕಂಥದ್ದು. ಇವತ್ತು ಸುಮಾರು 3:30 ಗಂಟೆ ಅಷ್ಟೊತ್ತಿಗೆ ಈ ಒಂದು ದಾಳಿ ನಡೆದಿತ್ತು. ಅಲ್ಲಿಂದ ನಿರಂತರವಾಗಿ ದಾಳಿ ನಡೀತಾ ಇದೆ ಮತ್ತು ಈ ಒಂದು ಅಸೋಸಿಯೇಟ್ ನಲ್ಲಿ ಹೂಡಿಕೆ ಮಾಡಿದಂತಹ ಅನೇಕರು ಕೂಡ ಬಂದು ಇಲ್ಲಿ ದೃಶ್ಯಗಳನ್ನು ನೋಡಿ ವಾಪಸ್ ಹೋಗುವಂತದ್ದು. ಇತ್ತೀಚೆಗೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಶಿವಾನಂದ ನೀಲಣ್ಣವರ ಪುಂಖಾನುಪುಂಖವಾಗಿ ಕೆಲ ಮಾತುಗಳನ್ನು ಆಡಿದ್ರು. ನಾನು ಸಿಎಂ ಆಗಿ ತೋರಿಸ್ಲಾ ಅಂತೇಳಿ ಮತ್ತು ಜೊತೆಗೆ ನನ್ನ ಬಳಿ 15,000 ಬಂದೂಕುಗಳಿದೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅವಾಗಲೇ ಪೊಲೀಸರು ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಳ್ಬೇಕಿತ್ತು. ಆದರೆ ಬೆಳಗಾವಿ ಪೊಲೀಸರು ಮತ್ತು ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೂಚನೆಯ ಮೇರೆಗೆ ಈ ಒಂದು ಬೃಹತ್ ದಾಳಿ ನಡೆದಿರ್ತಕ್ಕಂಥದ್ದು. ಇದು ಶಿವಂ ಅಸೋಸಿಯೇಟ್ ನ ಒಂದು ಕಚೇರಿಯಾಗಿದೆ. ಈ 2 ಕಚೇರಿಗಳು ಬೆಳಗಾವಿಯಲ್ಲಿ ಕಾರ್ಯನಿರ್ವಹಿಸಿದ್ವು. ಮತ್ತೊಂದು ಕಡೆ ಇವರ ಮನೆಯೂ ಕೂಡ ಇದೇ ಬಡಾವಣೆಯಲ್ಲಿದೆ ಅಂತಕ್ಕಂಥ ಮಾಹಿತಿಗಳಿದೆ. ಈಗ ಇನ್ಸ್ಪೆಕ್ಟರ್ BR ಗಡ್ಡೇಕರ್ ನೇತೃತ್ವದಲ್ಲಿ ಈ ಒಂದು ಭದ್ರತೆಯನ್ನು ವಹಿಸಲಾಗಿದೆ. ಶಿವಾನಂದ್ ನೀಲಣ್ಣ ಅವರನ್ನ ಇಲ್ಲಿಂದ ಹೊರಗಡೆ ಹೋಗೋಕ್ಕೂ ಕೂಡ ಪೊಲೀಸರು ಸತತ 7 ಗಂಟೆಗಳಿಂದ ಬಿಟ್ಟಿಲ್ಲ. ಹೀಗಾಗಿ ಇದೊಂದು ದೊಡ್ಡ ಪ್ರಕರಣ ಈಗ ಬಯಲಾಗಿರ್ತಕ್ಕಂಥದ್ದು. ನಾಳೆ ಬೆಳಗ್ಗೆವರೆಗೂ ಕೂಡ ಶಿವಾನಂದ ನೀಲಣ್ಣ ಅವರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಬೆಳಗಾವಿಯಲ್ಲಿ ಮೇ 17ರಂದು ಸ್ವಚ್ಛ ಬೆಳಗಾವಿ ಅಂತಕ್ಕಂಥ ಒಂದು ಬೃಹತ್ ಕಾರ್ಯಕ್ರಮವನ್ನ ಇವರು ಆಯೋಜನೆಯನ್ನ ಮಾಡಿದ್ರು. ಅದಕ್ಕೆ ಯಾವುದೇ ರೀತಿ ಅನುಮತಿಯನ್ನ ಪಡೆದಿರಲಿಲ್ಲ. ಈ ನೆಲೆಯಲ್ಲಿ ಇವತ್ತು ಚೆನ್ನಮ್ಮ ವೃತ್ತ ಮತ್ತು ಬೆಳಗಾವಿ ನಗರ ಪ್ರದೇಶದಲ್ಲಿ ಹಾಕಿದ್ದಂತ ಎಲ್ಲ ಬ್ಯಾನರ್ಗಳನ್ನ ಮಹಾನಗರ ಪಾಲಿಕೆ ಅಧಿಕಾರಿಗಳು ತೆರವನ್ನಗೊಳಿಸಿ ಶಾಕ್ ಕೊಟ್ಟಿದ್ರು. ಬಳಿಕ ಇವತ್ತು ಮಧ್ಯಾಹ್ನದ ನಂತರ ಈ ಒಂದು ದಾಳಿ ನಡೆದಿದೆ. ಇದು ಆರ್ಥಿಕ ಅಪರಾಧಗಳ ದೊಡ್ಡ ದಾಳಿಯಾಗಿದ್ದರಿಂದ ರಾಜ್ಯದ ಹಿರಿಯ ಅಧಿಕಾರಿಗಳು ಕೂಡ ಇದನ್ನ ನಿಗಾವನ್ನು ವಹಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಅವರು ಒಂದು ಜಂಟಿ ಸಭೆಯನ್ನ ಮಾಡಿ ಈ ಒಂದು ದಾಳಿಯ ರೂಪರೇಷವನ್ನ ಸಿದ್ಧ ಮಾಡಿದ್ದಾರೆ. ಸುಮಾರು 7 ಗಂಟೆ ಆದರೂ ಕೂಡ ಇನ್ನೂವರೆಗೂ ಕೂಡ ಅನೇಕ ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದು ಎಷ್ಟು ಹೊತ್ತಿಗೆ ಮುಗಿಯುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲದಿದ್ರು ಕೂಡ ಇದೊಂದು ದೊಡ್ಡ ಪ್ರಕರಣ ಆಗಿದ್ದರಿಂದ ಇನ್ನೂ ತನಿಖೆ ಮುಂದುವರೆದಿದೆ ಮತ್ತು ಇಷ್ಟೊಂದು ದೊಡ್ಡ ಮಟ್ಟದ ಹಣ ಆನ್ಲೈನ್ ಮೂಲಕ ಟ್ರಾನ್ಸಾಕ್ಷನ್ ಆಗಿದ್ರು ಕೂಡ ಸಿಬಿಐ ಮತ್ತು ಇಡಿಗೆ ಯಾಕೆ ಇದರ ಮಾಹಿತಿ ಸಿಗ್ಲಿಲ್ಲ ಅಂತಕ್ಕಂಥ ಹಲವು ಅನುಮಾನಗಳು ಈಗ ಮೂಡಿವೆ. ಧನುಶ್ರೀ ಪೂಜಾರಿ, ಚಂದ್ರಕಾಂತ್ ಸುಗಂಧಿ, ಈಗ ಶಿವಾನಂದ್ ಅಲ್ಲೇ ಇದರ ವಶಕ್ಕೆ ಪಡೆಯುವಂತಹ ಚಾನ್ಸಸ್ ಇದೆಯಾಗ ಇಡಿ ಎಲ್ಲ ಎಂಟ್ರಿ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆಯಾ ಹೇಗೆ? ಧನುಶ್ರೀ ಪೂಜಾರಿ, ಈಗ ಇಡಿ ಮತ್ತು ಸಿಬಿಐ ಕೂಡ ಎಂಟ್ರಿ ಆಗುವಂತಹ ಸಾಧ್ಯತೆ ಇದೆ. ಏನಂದ್ರೆ 10 ಕೋಟಿಗೂ ಹೆಚ್ಚು ಆರ್ಥಿಕ ಅಪರಾಧ ಆದ ಸಂದರ್ಭದಲ್ಲಿ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರು ಅವರಿಗೆ ಪತ್ರ ಬರೆದು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಈಗ ಈ ಒಂದು ಅಸೋಸಿಯೇಟ್ ನಲ್ಲಿ ಸುಮಾರು 7 ಗಂಟೆಯಿಂದ ಏನು ತನಿಖೆ ನಡೀತಾ ಇದೆ. ಈಗ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಟ್ರಾನ್ಸಾಕ್ಷನ್ ನಡೆದಿರೋದು ಬಹಿರಂಗ ಆಗಿರ್ತಕ್ಕಂಥದ್ದು ಮತ್ತು ಒಳಗಡೆ ಅನೇಕ ಬಾಂಡ್ ಪೇಪರ್ಗಳು ಸಿಕ್ಕಿವೆ. ಬಾಂಡ್ ಪೇಪರ್ ಅಂದ್ರೆ ಯಾರು ಇವ್ರ ಬಳಿ ದುಡ್ಡು ಇಡ್ತಾರೆ ಅವರಿಗೆ ಒಂದು ಬಾಂಡ್ ಪೇಪರ್ ನಲ್ಲಿ ಅವರು ಬರೆದು ಕೊಡ್ತಾ ಇದ್ರು. ಅದು ಸಾವಿರಾರು ಬಾಂಡ್ಗಳು ಪತ್ತೆಯಾಗಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲದರ ಬಗ್ಗೆ ಕೂಡ ಎಲ್ಲದರ ಮೌಲ್ಯ ಮತ್ತು ಎಲ್ಲೆಲ್ಲಿ ಹಣ ಹೂಡಿಕೆ ಆಗಿದೆ. ಯಾಕಂದ್ರೆ ಈಗ ಶಿವಾನಂದ ನೀಲಣ್ಣ ಅವರ ಅಕೌಂಟ್ 3-4 ಅಕೌಂಟ್ ನಲ್ಲಿ 100 ಕೋಟಿ ರೂಪಾಯಿ ಹಣ ಇತ್ತು. ಆ ಹಣಗಳನ್ನ ಫ್ರೀಸ್ ಮಾಡಲಾಗಿದೆ. ಏನು ಪೊಲೀಸ್ ಮತ್ತು ಈ ಒಂದು ಸಹಕಾರ ಇಲಾಖೆ ಮತ್ತು ಉಪವಿಭಾಗ ಅಧಿಕಾರಿ ದಾಳಿ ವೇಳೆಯೇ ಕೆಲವರು ಅಕೌಂಟ್ಗೆ ಆನ್ಲೈನ್ ಮೂಲಕ ಹಣ ಹಾಕಿರೋದು ಕೂಡ ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ದಾಳಿ ಮುಂದುವರೆದಿದೆ. ಇದು ಎಷ್ಟೊತ್ತು ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ನಿಖರವಾಗಿ ಯಾರು ಕೂಡ ಹೇಳಿಲ್ಲ. ಒಟ್ಟು ಆರ್ಥಿಕ ಅಪರಾಧಗಳ ಕೃತ್ಯ ಆಗಿರೋದ್ರಿಂದ ಏನು ರಾಜ್ಯ ಸರ್ಕಾರವು ಕೂಡ ಇದರ ಮೇಲೆ ನಿಗಾವಹಿಸಿದೆ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮತ್ತು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಅವರು ಒಂದು ಜಂಟಿ ಸಭೆಯನ್ನ ಮಾಡಿ ಈ ಅಪರಾಧದ ಬಗ್ಗೆ ಏನು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಈ ಒಂದು ದಾಳಿಯನ್ನು ನಡೆಸುವುದರಲ್ಲಿ ಈಗ ಸಕ್ಸಸ್ ಆಗಿದ್ದಾರೆ. ಈಗ
ಈಗ ಸಾವಿರಾರು ಕೋಟಿ ರೂಪಾಯಿ ವಂಚನೆ ಪ್ರಕರಣ ಬಯಲಾಗಿರ್ತಕ್ಕಂಥದ್ದು. ಆ ಒಂದು ಹೂಡಿಕೆ ಮಾಡಿದ ಹಣ ಎಲ್ಲೋಯ್ತು ಮತ್ತು ಅತಿ ಹೆಚ್ಚಿನ ಬಡ್ಡಿಗೆ ಏನು ಯಾರೆಲ್ಲ ಹೂಡಿಕೆ ಮಾಡಿದ್ರು ಅವರಿಗೆ ಯಾವ ರೀತಿ ಉತ್ತರವನ್ನ ಶಿವಾನಂದ ನೀಲಣ್ಣ ಮುಂದಿನ ದಿನ ಕೊಡ್ತಾರೆ ಅಂತಕ್ಕಂಥದ್ದು ಈಗ ಕುತೂಹಲ ಕಾರಣವಾಗಿದೆ. ಮತ್ತೊಂದು ಕಡೆ ಇವತ್ತು ರಾತ್ರಿ ವೇಳೆಗೆ ಶಿವಾನಂದ ನೀಲಣ್ಣ ಅವರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಒಂದು ವೇಳೆ ಈ ವಿಚಾರ ಬಯಲಾದ ಸಂದರ್ಭದಲ್ಲಿ 45,000 ಜನ ಏನು ಹೂಡಿಕೆಯನ್ನು ಮಾಡಿದ್ದಾರೆ ಅವರೆಲ್ಲರೂ ಕೂಡ ನಾಳೆ ಈ ಒಂದು ಕಂಪನಿಯ ಮೇಲೆ ಮುಂದೆ ಬಂದ್ರೆ ದೊಡ್ಡ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಕೂಡ ಇಲ್ಲಿ ಆಗುವಂತಹ ಸಾಧ್ಯತೆ. ಹೀಗಾಗಿ ಇವತ್ತು ರಾತ್ರಿನೇ ಶಿವಾನಂದ ನೀಲಣ್ಣ ಅವರನ್ನ ವಶಕ್ಕೆ ಪಡೆಯೋಕೆ ಪೊಲೀಸರು ಕೂಡ ಇನ್ನು ಚಿಂತೆ ನಡೆಸಿದ್ದಾರೆ. ಈಗಾಗಲೇ ಬೆಳಗಾವಿ ನಗರ ಪೊಲೀಸ್ ಉಪವಿಭಾಗದ ಡಿಸಿಪಿ ನಾರಾಯಣ ಬರ್ಮನಿ ಕೂಡ ಈ ಒಂದು ಅಸೋಸಿಯೇಟ್ ಕಂಪನಿಯಲ್ಲೇ ಇರ್ತಕ್ಕಂಥದ್ದು. ಏನು ಶಿವಾನಂದ ನೀಲಣ್ಣ ಅವರನ್ನ ಎಲ್ಲೂ ಕೂಡ ಹೊರಗಡೆ ಹೋಗಕ್ಕೆ ಬೆಳಗ್ಗೆ ಪೊಲೀಸರು ಬಿಟ್ಟಿಲ್ಲ. ಸತತ 7 ಗಂಟೆಯಿಂದಲೂ ಕೂಡ ಅವ್ರನ್ನ ಇದೇ ಒಂದು ಅಸೋಸಿಯೇಟ್ ಕಂಪನಿಯಲ್ಲಿ ಕೂರಿಸಿಕೊಂಡು ತನಿಖೆಯನ್ನ ನಡೆಸಲಾಗ್ತದೆ. ಸಹಕಾರ ಇಲಾಖೆ ಅಧಿಕಾರಿಗಳು ಕೂಡ ಈ ಒಂದು ತನಿಖೆಯನ್ನ ಮುಂದುವರಿಸಿದ್ದಾರೆ. ಧನಶ್ರೀ ಪೂಜಾರಿ. ಚಂದ್ರಕಾಂತ್ ಸುಗಂಧಿ, ಈಗ ಈ ಒಂದು ಕಂಪನಿಯ ಮೇಲೆ ಸಾಕಷ್ಟು ಜನರು ಹೂಡಿಕೆ ಮಾಡಿದ್ದಾರೆ. 1 to double ದುಡ್ಡು ಸಿಗತ್ತೆ, ಬಡ್ಡಿ ಸಿಗತ್ತೆ ಅಂತ ಹೇಳ್ಕೊಂಡು ಆಸೆಯಲ್ಲಿ ಇನ್ವೆಸ್ಟ್ ಮಾಡಿರುವಂಥದ್ದು. ಈಗ ಆ ಜನರು ಯಾರು ಕಂಪ್ಲೇಂಟ್ ಕೊಡುವಂತ ಕೆಲಸ ಮಾಡಿಲ್ವಾ? ಈಗ ಯಾವ ಭಾಗದಲ್ಲಿ ಯಾವ ರಾಜ್ಯದ ಜನರು ಇಲ್ಲಿ ಇನ್ವೆಸ್ಟ್ ಮಾಡಿದ್ರು ಅಂತ? ಧನಶ್ರೀ ಪೂಜಾರಿ, ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ ಸೇರಿದಂತೆ ಅನೇಕ ಭಾಗದ ಜನ ಈ ಒಂದು ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರು. ಶಿವಾನಂದ ನೀಲಣ್ಣ ಅವರು ಇತ್ತೀಚೆಗೆ ಪುಣೆಯಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಅದು ಆ ವಿಡಿಯೋಗಳು ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಮತ್ತೊಂದು ಕಡೆ ಈಗ ಡಿಸೆಂಬರ್ನ ಬಳಿಕ ಶಿವಾನಂದ ನೀಲಣ್ಣ ಅವರು ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳಕ್ಕೆ ಶುರು ಮಾಡಿದ್ರು. ಬೆಳಗಾವಿಯ ಸರ್ದಾರ್ ಮೈದಾನದಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಮಾಡಿದ್ರು. ಬಳಿಕ ಕಡೂರಿನಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡಿದ್ರು. ಈಗ ಇಲ್ಲಿಂದ ದಾಳಿ ಸಂದರ್ಭದಲ್ಲಿ ಡಿಸಿಪಿ ನಾರಾಯಣ ಬರ್ಮನಿ ಹೊರಗಡೆ ಬಂದಿರತಕ್ಕಂಥದ್ದು. ಈಗ ಮತ್ತೆ ಮಾಧ್ಯಮಗಳ ಕ್ಯಾಮೆರಾವನ್ನು ನೋಡಿ ಅವರು ವಾಪಸ್ ಹೋಗಿದ್ದಾರೆ. ಮತ್ತೊಂದು ಕಡೆ ಶಿವಾನಂದ ನೀಲಣ್ಣ ಅವರು ಈಗ ಸ್ವಚ್ಛ ಬೆಳಗಾವಿ ಅಂತಕ್ಕಂಥ 25,000 ಜನರನ್ನ ಸೇರಿಸಿ ನಾವು ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿ ಹೊರಟಿದ್ರು. ಮೇ 17ರಂದು ಆ ಕಾರ್ಯಕ್ರಮವನ್ನ ನಿಯೋಜನೆ ಮಾಡಲಾಗಿತ್ತು. ಬೆಳಗಾವಿ ನಗರದಾದ್ಯಂತ ಸ್ವಚ್ಛ ಬೆಳಗಾವಿ ಅಂತಕ್ಕಂಥ ಬ್ಯಾನರ್ ಗಳನ್ನ ಹಾಕಲಾಗಿತ್ತು. ಆದರೆ ಈ ಒಂದು ಮಹಾನಗರ ಪಾಲಿಕೆ ಅನುಮತಿಯನ್ನ ಕೊನೆ ಕ್ಷಣಗಳಲ್ಲಿ ರದ್ದುಪಡಿಸಿದ ಕಾರಣಕ್ಕಾಗಿ ಆ ಕಾರ್ಯಕ್ರಮವನ್ನ ಮುಂದೂಡಿಕೆ ಮಾಡಲಾಗಿತ್ತು. ಆದರೆ ಇವತ್ತೇ ಶಿವಾನಂದ ನೀಲಣ್ಣ ಅವರವರಿಗೆ ಬೆಳಗಾವಿ ಜಿಲ್ಲಾಧಿಕಾರಿ ಹಾಗೇನೆ ಸಹಕಾರ ಇಲಾಖೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಮಾರ್ಕೆಟ್ ಎಸಿಪಿ ಮತ್ತು ಮಾಳಮಾರುತಿಯ ಸಿಪಿಐ ಸೇರಿದಂತೆ ಅನೇಕ ಪೊಲೀಸ್ ಅಧಿಕಾರಿಗಳು ಈಗ ಸ್ಥಳದಲ್ಲೇ ಮೊಕ್ಕಾಮ ನೋಡಿದ್ದಾರೆ. ಇವರು ಹೂಡಿಕೆದಾರರಿಂದ ಹೆಚ್ಚಿನ ಬಡ್ಡಿಯನ್ನು ಕೊಡ್ತೀನಿ ಅಂತ ಹೇಳಿ ಹಣವನ್ನ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರು. ಈ ಹೂಡಿಕೆಯಾದ ಹಣವನ್ನ ದುರ್ಬಳಕೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪಗಳು ಇರತಕ್ಕಂಥದ್ದು. ಆ ಹಣ ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ತನಿಖೆ ನಡೀತಾ ಇದೆ. ಅನೇಕ ಸ್ಟಾಕ್ ಮಾರ್ಕೆಟ್ ಆಗಿರಬಹುದು, ಮತ್ತೊಂದು ಕಡೆ ರಿಯಲ್ ಎಸ್ಟೇಟ್ ನಲ್ಲೂ ಕೂಡ ಹೂಡಿಕೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಇತ್ತೀಚೆಗೆ ಕಡೂರಿನಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಶಿವಾನಂದ ನೀಲಣ್ಣ ಅವರು ನಾನು ಮುಖ್ಯಮಂತ್ರಿ ಆಗಿ ತೋರಿಸ್ಲಾ ಅಂತಕ್ಕಂಥ ಒಂದು ಭಾಷಣವನ್ನ ಮಾಡಿದ್ರು. ಜೊತೆಗೆ ನನ್ನ ಬಳಿ 15,000 ಬಂದೂಕುಗಳಿವೆ, ನನ್ನ ಸೈನ್ಯ ದೊಡ್ಡದಿದೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಶಿವಾನಂದ ನೀಲಣ್ಣ ಅವರು ಯಾರು ಅಂತಕ್ಕಂಥ ಚರ್ಚೆ ಹುಟ್ಟಾಕಿತ್ತು. ಆದರೆ ಈಗ ಸದ್ಯ ಈ ಒಂದು ವಂಚನೆ ಪ್ರಕರಣ ಬಯಲಾಗಿದ್ರಿಂದ ಈ ಒಂದು ಹೂಡಿಕೆ ಮಾಡಿದ ಹಣ ಹೇಗೆ ವಾಪಸ್ ಕೊಡ್ತಾರೆ ಮತ್ತು ಹೂಡಿಕೆ ಮಾಡಿದ ಹಣ ಎಲ್ಲಿದೆ ಅಂತಕ್ಕಂಥ ಪ್ರಶ್ನೆಗಳು ಈಗ ಉದ್ಭವ ಆಗಿವೆ. ಧನುಶ್ರೀ ಪೂಜಾರಿ. ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಮಾಹಿತಿಗಾಗಿ. 15,000 ಬಂದೂಕಿದಾವೆ ನಮ್ಮ ಹತ್ರ. 15,000 ಬಂದೂಕಿದಾವೆ ನಮ್ಮ ಹತ್ರ. 15,000 ಬಂದೂಕಿದಾವೆ. ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇನೆ. ಸಾಮ್ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಇಷ್ಟು ಓಪನ್ ಆಗಿ ಇದನ್ನ ಹೇಳ್ತಾ ಇದ್ದೇನೆ. ನಿಮಗೆ ತಿಳಿತಾ ಇಲ್ವಾ? ಎಲ್ಲ ರಾಕ್ಷಸರಾಗಿದ್ದಾರೆ ಗೊತ್ತಾ ನಿಮಗೆ? ಧೈರ್ಯವಂತನಿದ್ದೇನೆ, ಪಕ್ಕಾ ಗಂಡಸಿದ್ದೇನೆ. ಇದನ್ನೆಲ್ಲರೂ ತಿಳ್ಕೋಬೇಕು. ನಿಮ್ಮನ್ನೆಲ್ಲ ಗಂಡಸರನ್ನಾಗಿ ಮಾಡ್ಲಿಕ್ಕೆ ಮತ್ತೆ ಬಂದಿದ್ದೇನೆ. ಗಂಡಸರಾಗಿ ನಿಲ್ಲಬೇಕು. ದುಡ್ಡಿಗೆ ಕಮ್ಮಿ ಇಲ್ಲ. ನಿಮ್ಮೆಲ್ಲರಿಗೂ ದುಡ್ಡನ್ನು ಹಂಚೋದಕ್ಕೆ ಅವಶ್ಯ ಇಟ್ಕೊಂಡಿದ್ದೇನೆ ನಾನು. ತಿಳ್ಕೊಳ್ರಿ, ಕಳ್ಕೊಳ್ರಿ. ಇದು ಇವತ್ತು ನಿಮಗೆ ತಿಳಿಲ್ಲ ಅಂತಂದ್ರೆ ನಮ್ಮ ಪೊಲೀಸರಾಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಷ್ಟೋ ಜನ ನನಗೆ ಭೇಟಿ ಆಗ್ತಾರೆ, ನೋಡ್ತಾರೆ, ಮಾತಾಡ್ತಾರೆ. ಅವ್ರಿಗೂ ಸಾಕಷ್ಟು ಕಷ್ಟಗಳಿದಾವೆ. ಬಿಸಿಲಲ್ಲಿ ಅಲ್ಲಿ ಇಲ್ಲಿ ಅವರು ಸಾಲ ಸೂಲ ಅಂತೇಳಿ ಒದ್ದಾಡಿ ವಿಲಿ ಒದ್ದಾಡಿ ಸಾಯ್ತಾ ಇದ್ದಾರೆ. ಯುವತಿಯರೇ, ಎಜುಕೇಶನ್ ಅಂತ ಸತ್ತು ಹೋಗ್ಬೇಡ್ರಿ. ಎಜುಕೇಶನ್ ಒಳಗೆ ಏನೂ ದಮ್ಮ ಇಲ್ಲ. ಎಜುಕೇಶನ್ ಒಳಗೆ ಏನು ದಮ್ಮ ಇಲ್ಲ. ನಾ SSLC 2 ವರ್ಷ ಫೇಲ್, PUC 3 ವರ್ಷ ಫೇಲ್. ರಾಜ ಮಹಾರಾಜರ ಗತೆ ಬದುಕ್ತಾ ಇದ್ದೀನಿ. ನನ್ನ ಹೆಂಡತಿ ಕರ್ಕೊಂಡ್ಬಂದೆ. ಹೆಂಗ್ ಬಂದೆ? ನನ್ನ ಮುದ್ದಿನ ಹೆಂಡತಿಯನ್ನು ಬಹಳ ಪ್ರೀತಿಯಿಂದ ಹೆಂಗ್ ಬಂದೆ? ಸ್ಟೇಜ್ ಮೇಲೆ ಎಲ್ಲೇ ಹೋದ್ರು ನನ್ನ ಹೆಂಡತಿ ಕರ್ಕೊಂಡು ಹೋಗ್ತೇನೆ ನಾನು. ನನ್ನ ತಾಯಿನ ಎಷ್ಟು ಖುಷಿಯಾಗಿಟ್ಟಿದ್ದೀನಿ ಅಂತಂದು ನನ್ನ ತಾಯಿ ಪ್ರತಿಕ್ಷಣ ನನಗೆ ಹೇಳ್ತಿರ್ತಾಳೆ, ಎಂಥ ಮಗನ್ ಹಡಿದೀನಪ್ಪ, ಎಂಥ ಮಗನ್ ಹಡಿದೆ ಅಂತೇಳಿ. ಅಲ್ಲೊಂದೆರಡು ಸ್ಕ್ರೀನ್ ಹಾಕಬೇಕಾಗಿತ್ತು. ನಮ್ಮವ್ರಿಗೆ ಹೇಳಿದ್ದೆ ನಾನು. ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯಿಂದ ಅವರ ಆಯೋಜನೆ ಮಾಡಿದ್ದಾರೆ. ಸರಿಯಾಗಿ ಮಾಡಿಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಆಗಿಲ್ಲ.
ನಾನು ಅಪ್ಸೆಟ್ ಇದ್ದೀನಿ. ನಿಮ್ಮೆಲ್ಲರಿಗೂ ಅಲ್ಲಿ ಒಂದು 2-3 ಸ್ಕ್ರೀನ್ ಹಾಕಬೇಕಾಗಿತ್ತು, ಕುರ್ಚಿ ಹಾಕಬೇಕಾಗಿತ್ತು, ಎಲ್ಲ ಬಹಳಷ್ಟು ಸಿಸ್ಟಮೆಟಿಕ್ ಬೇಕಾಗಿತ್ತು ನನಗೆ. ವಿ ಆರ್ ಅ ವೆರಿ ಡಿಸಿಪ್ಲಿನ್ ಪೀಪಲ್. ನಾವು ಬಹಳ ಡಿಸಿಪ್ಲಿನ್. ಈಗ ಬರ್ರಿ, ಮೇ 6ನೇ ತಾರೀಕಿಗೆ ಬೆಳಗಾವಿಗೆ, ನನ್ನ ಸಾಮ್ರಾಜ್ಯ ಬೆಳಗಾವಿಗೆ ಬರ್ತಾ ಇದೆ. ನಮ್ಮ ಹತ್ರ